ನಮಸ್ಕಾರ ಗೆಳೆಯರೇ, ಎಲ್ರಿಗೂ ವಿಲೇಜ್ ಫಾರ್ಮ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಹೀರೆಕಾಯಿ ಬೆಳೆಯನ್ನು ಹೇಗೆ ಬೆಳೆಯೋದು ಅಂತ ತಿಳ್ಕೊಳ್ಳೋಣ. ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದಾದಮೇಲೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ ಗೆಳೆಯರೆ. ನಾವು ಈ ಹೀರೆಕಾಯಿ ಬೆಳೆಯನ್ನು ಫ್ರೆಶ್ಶಾಗಿ ಹಾಕಿರೋದಲ್ಲ ಗೆಳೆಯರೆ. ಇದನ್ನು ನಾವು ಟೊಮೊಟೊ ಒಂದು ಬೆಳೆ ತಗೊಂಡಾದಮೇಲೆ ಅದೇ ಟೊಮೊಟೊ ಬೆಳೆ ಹಾಕಿರುವಂತಹ ಹೊಲಕ್ಕೆ ನಾವು ಹೀರೆಕಾಯಿ ಬೆಳೆಯನ್ನು ಹಾಕಿರುತ್ತೇವೆ ಫ್ರೆಂಡ್ಸ್. ನೋಡಿ, ಟೊಮೊಟೊ ಗಿಡಗಳೆಲ್ಲ ಹಂಗೆ ಇದೆ. ಈ ಟೊಮೊಟೊ ಗಿಡಗಳಿಗೆ ಅದೆಲ್ಲ ಡ್ರೈ ಆದಮೇಲೆ ಸೇಮ್ ಅದೇ ಬೆಡ್ಡಿಂಗು, ಅದೇ ಗದ್ದೆ, ಅದೇ ಕಟ್ಟಿಗೆ, ಇದೇ ನೆಲಕ್ಕೆ ನಾವು ಹೀರೆಕಾಯಿ ಹಾಕಿದ್ದೀವಿ ಫ್ರೆಂಡ್ಸ್. ನೋಡಿ ಎಷ್ಟು ತುಂಬ ಹುಲಸಾಗಿ ಬೆಳೆದಿದೆ ಫ್ರೆಂಡ್ಸ್. ಹೀರೆಕಾಯಿ ತುಂಬ 2 ಅಡಿ ಉದ್ದ, 1.5 ಅಡಿ ಉದ್ದ ಎಲ್ಲ ಮಾರ್ಕೆಟ್ ಕಟಾವಿಗೆ ಬಂದಿದೆ. ಮಾರ್ಕೆಟ್ ಪ್ರೈಸ್ ಪ್ರಸ್ತುತ ಬೆಲೆಯಿಂದ ನಾವು ಮಾರ್ಕೆಟ್ಗೆ ಇನ್ನೂ ಹಾಕಿಲ್ಲ. ನೋಡಿ ಫ್ರೆಂಡ್ಸ್, ಇದು ಟೊಮೊಟೊ ಗಿಡ. ಈ ಟೊಮೊಟೊ ಗಿಡಗಳೆಲ್ಲ ಡ್ರೈ ಆದಮೇಲೆ ನಾವು ಇದಕ್ಕೆ ಮಿಶ್ರ ಬೆಳೆ ಥರ ಮತ್ತೆ ಬಂಡವಾಳ ಕಡಿಮೆ ಆಗೋದಕ್ಕೆ ತೆಗೆದಿರೋ ಮತ್ತೆ ಕಟ್ಟಿಗೆ ತೆಗೆದು ಮತ್ತೆ ಪೇಪರ್ಸ್ ತೆಗೆದು ಹಾಕೋ ಬದಲಿಗೆ ನಾವು ಅದನ್ನೇ ಸ್ವಲ್ಪ ಹದ ಮಾಡಿಬಿಟ್ಟು ಗುದ್ದಲಿ ತಗೊಂಡು ಅಲ್ಲಿ ಭೂಮಿಯನ್ನು ಅಗೆದು ಅದೇ ಜಾಗದಲ್ಲಿ ಹೀರೆಕಾಯಿ ಗಿಡಗಳು ನೆಟ್ಟಿರೋದು ಫ್ರೆಂಡ್ಸ್. ನೋಡಿ, ಎಲ್ಲ ಚಿಕ್ಕ ಬಿಟ್ಟಿದೆ ಫ್ರೆಂಡ್ಸ್. ಇನ್ನು ಇವು ಸಣ್ಣದಾಗಿದೆ ಹೀರೆಕಾಯಿ. ಈ ಹೀರೆಕಾಯಿ ಬೆಳೆಯೋದಕ್ಕೆ ಟೆಂಪ್ರೇಚರು ಸುಮಾರು 25ರಿಂದ 30 ಡಿಗ್ರಿ ಇರಬೇಕು. ಹೀರೆಕಾಯನ್ನು ಎಲ್ಲ ರೀತಿಯಲ್ಲೂ ಬೆಳಿಬೋದು ಗೆಳೆಯರೆ. ಆದರೆ ಜಡಿ ಮಣ್ಣು ಮತ್ತು ಸೌಳು ಮಣ್ಣು ಮಾತ್ರ ಇದಕ್ಕೆ ಬೆಳೆಗೆ ಸೂಕ್ತವಾಗಿರುತ್ತದೆ ಮತ್ತು ಸೂಪರಾಗಿರುತ್ತದೆ. ನಾವು ಹಾಕಿರೋದು ಸುಮಾರು 1 ಎಕರೆಗೆ ಹೀರೆಕಾಯಿ ಹಾಕಿದ್ದೀವಿ ಫ್ರೆಂಡ್ಸ್. ಟೊಮೊಟೊ ಬೆಳೆ 1 ಎಕರೆ ಹಾಕಿದ್ವಿ. ಅದೇ ಟೊಮೊಟೊ ಬೆಳೆ ಮುಗಿದ ಬಳಿಕ ಅದೇ 1 ಎಕರೆ ಜಮೀನಿಗೆ ನಾವು ಹೀರೆಕಾಯಿ ಹಾಕಿದ್ದೀವಿ. 1 ಎಕರೆಗೆ ಸುಮಾರು 1.5 kg ಇಂದ 2.5 kg ಬಿತ್ತನೆ ಬೀಜಗಳು ಬೇಕಾಗುತ್ತೆ ಫ್ರೆಂಡ್ಸ್. ಹೀರೆಕಾಯಿಗಳನ್ನು ನಾವು ಬೇಸಿಗೆ ಮತ್ತು ಮಳೆಗಾಲದಲ್ಲೂ ಬೆಳೀಬೋದು. ಬೇಸಿಗೆ ಕಾಲದಲ್ಲಿ ಜನವರಿಯಿಂದ ಏಪ್ರಿಲ್ ಅವಧಿಯಲ್ಲಿ ಬೆಳೀಬೋದು. ಮಳೆಗಾಲದಲ್ಲಿ ಜೂನಿಂದ ಜುಲೈವರೆಗೂ ನಾವು ಹೀರೆಕಾಯಿನ ಬೆಳೀಬೋದು. ಅದೇ ರೀತಿ ನಾವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ 1.5 ಮೀಟರಿಂದ 2 ಮೀಟರ್ ಅಂತರ ಇರಬೇಕು ಫ್ರೆಂಡ್ಸ್. ಮತ್ತು ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ 1 ಮೀಟರಿಂದ 1.5 ಮೀಟರ್ ಅಗಲ ಇರಬೇಕು ಫ್ರೆಂಡ್ಸ್. ಆವಾಗ ನಾವು ಚೆನ್ನಾಗಿ ಇಳುವರಿಯನ್ನು ಪಡೆದುಕೋಬೋದು. ಈ ಹೀರೆಕಾಯಿ ಬೆಳೆಗೆ ನಾವು ಫ್ರೆಶ್ಶಾಗಿ ಹೊಲ ಉಳುಮೆ ಮಾಡಿ ಎಲ್ಲ ಸಾಲು ತೆಗೆದು ಪೇಪರ್ ಹಾಕಿ ಡ್ರಿಪ್ಸ್ ಪೈಪ್ ಹಾಕಿ ಇದೆಲ್ಲ ಮಾಡಿದವಾಗ ನಮಗೆ ಗೊಬ್ಬರ ಚೆನ್ನಾಗಿ ಆಗಬೇಕು ಫ್ರೆಂಡ್ಸ್. ಎಲ್ಲ ಗೊಬ್ಬರ ಚೆನ್ನಾಗಿ ಹಾಕಿದ್ರೆ ನಮಗೆ 10ರಿಂದ 15 ಟನ್ ಗೊಬ್ಬರ ಹಾಕಬೇಕು ಫ್ರೆಂಡ್ಸ್. ಎಲ್ಲ ಕೊಳ್ತಿರೋ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿದ್ರೆ 1 ಎಕರೆಗೆ ಒಂದು ಕನಿಷ್ಠ ಅಂದರೂ 5ರಿಂದ 10 ಟನ್ನು ಗೊಬ್ಬರ ಹಾಕಿ ಸಾಲಿಗೆ ಅದ್ರ ಮೇಲೆ ಡ್ರಿಪ್ಸ್ ಪೈಪ್ ಹಾಯಿಸಿ ಪೇಪರ್ ಹಾಕಿದ್ರೆ ನಮಗೆ ಒಳ್ಳೆ ಫಸಲು ಬರುತ್ತೆ ಫ್ರೆಂಡ್ಸ್. ಆದರೆ ನಾವು ಹಾಕಿರೋದು ಟೊಮೊಟೊ ಬೆಳೆ ಅದೇ ಹೊಲಕ್ಕೆ ನಾವು ಹಾಕಿದ್ದೀವಿ. ಸೊ ನಮಗೆ ಅದು ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಟೊಮೊಟೊಯಿಂದ ಅದು ಚೆನ್ನಾಗಾಗಿದೆ ಫ್ರೆಂಡ್ಸ್. ನೋಡಿ, ಸೂಪರ್ ಆಗಿದೆ. ನಾವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಒಂದು 15ರಿಂದ 20 kg ನೈಟ್ರೋಜನ್ ಆಗಬೇಕು ಫ್ರೆಂಡ್ಸ್. ನೈಟ್ರೋಜನ್ ಅಥವಾ ಯೂರಿಯಾ ಅಂಥದ್ದು ನಾವು ಗೊಬ್ಬರದ ರೂಪದಲ್ಲಿ ಸ್ವಲ್ಪ ಹಾಕಿರ್ಬೇಕು ಫ್ರೆಂಡ್ಸ್. ಸಾಲಿಗೆಲ್ಲ ಹಾಕಿರಬೇಕು. ಅತಿ ಕಡಿಮೆ ನೀರಾವರಿ ಇದ್ದವರು ಸಹ ಬೆಳೆಯಬಹುದಾದಂತಹ ಬೆಳೆಗಳಲ್ಲಿ ಹೀರೆಕಾಯಿ ಕೂಡ ಒಂದಾಗಿದೆ. ಈ ಹೀರೆಕಾಯಿ ಬೆಳೆ ತುಂತುರು ನೀರಾವರಿ ಪದ್ಧತಿಯಲ್ಲಿ ಮಾಡಲು ಸಾಧ್ಯವಿಲ್ಲ ಫ್ರೆಂಡ್ಸ್.
ಏನೇ ಇದ್ರೂ ನಾವು ಹನಿ ನೀರಾವರಿಯಲ್ಲೇ ಡ್ರಿಪ್ಸ್ ಪೈಪ್ ಮೂಲಕ ನಾವು ನೀರು ಹಾಯಿಸ್ತಕ್ಕದ್ದು. ಈ ನೀರು ಹಾಯಿಸೋದಕ್ಕೆ ನಾವು ಕಡಿಮೆ ನೀರಿದ್ದರೂ ಪರವಾಗಿಲ್ಲ ಫ್ರೆಂಡ್ಸ್, ಏನು ಬೋರ್ವೆಲ್ ಜಾಸ್ತಿ ನೀರು ಬೋರಲ್ಲಿ ಜಾಸ್ತಿ ಇದೆ ಅಂತನೂ ಕೆರೆ ಪಕ್ಕದಲ್ಲಿ ಕೆರೆ ಇದೆ, ಬಾವಿಗಳಿದೆ, ನಮ್ಮ ನೀರು ಬೇಜಾನಿದೆ ಅಂತ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ಸುಮಾರು 1 ಇಂಚು ನೀರು ಬೋರ್ವೆಲ್ಲಲ್ಲಿ 1 ಇಂಚು ನೀರು ಹೊಡಿತಾ ಇದ್ರೂ ಸಾಕು ಫ್ರೆಂಡ್ಸ್. ನಾವು ಬರೀ ಡ್ರಿಪ್ಸ್ ಪೈಪಲ್ಲೇ ನಾವು ಇದನ್ನು ಬೆಳಿಬೋದು. ನೀರನ್ನು ಬೇಸಿಗೆ ಕಾಲದಲ್ಲಿ ಕನಿಷ್ಠ 2ರಿಂದ 3 ಬಾರಿ ಅಥವಾ 2ರಿಂದ 3 ದಿನಕ್ಕೆ 1 ಸಾರಿಯಷ್ಟು ನಾವು ನೀರನ್ನು ಹಾಯಿಸಬೇಕು. ಬೇಸಿಗೆ ಕಾಲದಲ್ಲಿ 4-5 ದಿನಗಳಲ್ಲಿ ಅಂತರದಲ್ಲಿ ನೀರನ್ನು ಕೊಡ್ಬೋದು ಫ್ರೆಂಡ್ಸ್. ಮಳೆಗಾಲದಲ್ಲಿ ನೀರು ಅವಶ್ಯಕತೆ ಇಲ್ಲ. ನಮ್ಮದು ಇವಾಗ ಬೆಳೆ ಎಲ್ಲ ಕಟಾವಿಗೆ ಬಂದಿದೆ. ಕಟಾವಾದ್ಮೇಲೆ ಇನ್ನು 2-3 ದಿನದಲ್ಲೇ ನಾವು ಈ ಬೆಳೆನ ಫಸ್ಟ್ ಕ್ರಾಪು ತೆಗೆದು ಮಾರ್ಕೆಟ್ಗೆ ಹಾಕ್ಬೇಕು ಫ್ರೆಂಡ್ಸ್. ಎಲೆಗಳಿಗೆಲ್ಲ ಒಂದು ಯೆಲ್ಲೋ ಕಲರ್ ರೋಗ ಬಂದಿದೆ. ಫ್ರೆಶ್ ಆಗಿದೆ ನೋಡಿ ಫ್ರೆಂಡ್ಸ್, ಎಲ್ಲ ಸಖತ್ತಾಗಿದೆ. ನಾವು ಬೀಜಗಳನ್ನು ಬಿತ್ತನೆ ಮಾಡೋಕ್ಕಿಂತ ಮೊದಲು 1ರಿಂದ 2 ಗಂಟೆಗಳ ಕಾಲ ನಾವು ನೀರಲ್ಲಿ ನೆನೆಸಾಕಿ ಮೆಟಲಾಕ್ಸಿಲ್ ಎಂಬ ಕೆಮಿಕಲಲ್ಲಿ ನಾವು ಅದನ್ನು ತೇವ ಮಾಡಿಬಿಟ್ಟು 1.5 ಗಂಟೆ 2 ಗಂಟೆ ಹೊತ್ತು ನೀರಲ್ಲಿ ನೆನೆಸಿ ಅದ್ರ ನಾವು ಬೀಜನ ಒಂದು ಅರ್ಧ ಇಂಚ್ ಫ್ರೆಂಡ್ಸ್ ಸಾಕು, ½ ಇಂಚ್ ಭೂಮಿ ಒಳಗಡೆ ನಾವು ಬಿತ್ತನೆ ಮಾಡಬೇಕು. ½ ಇಂಚ್ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಬೇಕು ಫ್ರೆಂಡ್ಸ್. ಹೀರೆಕಾಯಿಗಳಿಗೆ ರೋಗ ಜಾಸ್ತಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇದು ಹೀರೆಕಾಯಿ ನಾವು ಕೀಳ್ದಿರಿ, ಇದು ತುಂಬ ಬಲ್ತೋಗಿಬಿಟ್ಟಿದೆ. ಇದು ಪ್ರಯೋಜನ ಇಲ್ಲ ಫ್ರೆಂಡ್ಸ್. ಮಾರ್ಕೆಟಿಗೆ ಹೋದರೆ ಇದಕ್ಕೆ ವ್ಯಾಲ್ಯೂ ಇರಲ್ಲ. ಇಷ್ಟು ದೊಡ್ಡ ಸೈಜು ಆಗೋವರೆಗೂ ನಾವು ಹೊಲದಲ್ಲಿ ಬಿಟ್ಕೊಬಾರ್ದು ಫ್ರೆಂಡ್ಸ್, ಇಲ್ಲ ಕಿತ್ತು ಬಿಡಬೇಕು. ಈ ಬೆಳೆಗೆ, ಹೀರೆಕಾಯಿ ಬೆಳೆಗೆ ಶಿಲೀಂಧ್ರ ರೋಗಗಳು, ಫಂಗಸ್ಸು, ಈ ಕೀಟಗಳು ಇದರ ದಾಳಿ ಜಾಸ್ತಿ ಇರುತ್ತೆ. ಅದರಿಂದ ಇದಕ್ಕೆ ಶಿಲೀಂಧ್ರ ನಾಶಕ, ಫಂಗಸ್ಸು ಅಂಥದ್ದೆಲ್ಲ ಸಿಂಪಡಿಕೆ ಮಾಡ್ತಾ ಇರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಳೆದಿದೆ ಬೆಳೆ, ಸಖತ್ತಾಗಿದೆ. ಈ ಹೀರೆಕಾಯಿನ ನಾವು ಇನ್ನು ಕೇವಲ ಕಿತ್ತುಬಿಟ್ಟು ಮಾರ್ಕೆಟ್ಗೆ ಹಾಕಬೇಕಾಗುತ್ತೆ. ಈ ಹೀರೆಕಾಯಿ ಬೆಳೆಗೆ ನಾವು ಕಳೆ ನಿರ್ವಹಣೆ ಅತ್ಯಂತ ಪ್ರಮುಖ ಪಾತ್ರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಸಾಲಿಂದ ಇನ್ನೊಂದು ಸಾಲಿಗೆ 1 ಮೀಟ್ರ್ ಅಂತರ ಇರುತ್ತೆ. 1ರಿಂದ 1.5 ಮೀಟರ್ ಅಂತರ ಇರಲೇಬೇಕು. ಕಟ್ಟಿಗೆಯಲ್ಲಿ ನಾವು ಹಾಕಿರೋದು ಬೆಳೆ 1.5 ಮೀಟ್ರ್ ಇದಿರಬೇಕು ಫ್ರೆಂಡ್ಸ್ ಅಂತರ. ಗಿಡದಿಂದ ಗಿಡಕ್ಕೆ 1.5 ಮೀಟರ್ ಅಂತರ ಇರಬೇಕು. ಓಕೆ ಫ್ರೆಂಡ್ಸ್, ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರ ಅಂತ ಹೇಳ್ತಾ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆಯವ್ರಿಗೂ ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ಇನ್ಫಾರ್ಮೇಷನ್ನ ಸಿಗುತ್ತೆ. ಓಕೆ ಫ್ರೆಂಡ್ಸ್, ತುಂಬ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.